ಕಲರ್ಸ್ ಕನ್ನಡ ವಧು ಸೀರಿಯಲ್ನಲ್ಲಿ ಮಿಂಚ್ತಾ ಇರೋ ನೆಗೆಟಿವ್ ಕ್ಯಾರೆಕ್ಟರ್ ಪ್ರಿಯಾಂಕಾ ಅವರನ್ನ ನೀವು ನೋಡೇ ಇರ್ತೀರಾ. ಎಸ್, ಇವ್ರನ್ನೆಲ್ಲೋ ನೋಡಿದ್ದೀನಲ್ಲ ಅಂತ ನಿಮಗೆ ಸೀರಿಯಲ್ ನೋಡಾದ ಮೇಲೂ ಅನ್ಸಿರುತ್ತೆ. ಇವ್ರ ಕುರಿತಾದಂತಹ ಇಂಟ್ರೆಸ್ಟಿಂಗ್ ಸ್ಟೋರಿ ನಮ್ಮಲ್ಲಿದೆ. ಇವರು ಮೂಲತಃ ರಾಜಸ್ಥಾನಿಯವರು, ಮೈಸೂರಿನಲ್ಲೇ ಹುಟ್ಟು ಬೆಳೆದಿದ್ದಂತೆ. ಇವ್ರ ಬಗ್ಗೆಯ ಅಪ್ಡೇಟ್ಸ್ ಸೀರಿಯಲ್ ಸ್ಟಾರ್ ಎಪಿಸೋಡ್ನ ಫ್ರೆಶ್ ಫೇಸ್ ಸೆಗ್ಮೆಂಟ್ನಲ್ಲಿ. ಹೀರೋಯಿನ್ ಮೆಟೀರಿಯಲ್ ವಧು ಸೀರಿಯಲ್ನ ಈ ಪ್ರಿಯಾಂಕಾ ಪಾತ್ರದಲ್ಲಿ ಮಿಂಚಿರೋ ಸೋನಿ ಮೂಲ ರಾಜಸ್ಥಾನಿ ಆದ್ರೂ ಹುಟ್ಟಿ ಬೆಳೆದಿದ್ದು ಮೈಸೂರಿನಲ್ಲಿ. ಕನ್ನಡಿಗರಿಗಿಂತ ಸುಲಲಿತವಾಗಿ ಕನ್ನಡ ಮಾತಾಡಬಲ್ಲ ಸೋನಿ ಈಗಾಗಲೇ ಜೀ ಕನ್ನಡದ ಮಹಾ ನಟಿಯಲ್ಲಿ ಕಾಣಿಸಿಕೊಂಡ ಬ್ಯೂಟಿ. ಹಲವು ಸಿನಿಮಾ ಸೀರಿಯಲ್ಗಳಲ್ಲಿ ನಟಿಸಿದ್ರು. ಬ್ರೇಕ್ ಆಗಿ ಕಾಯ್ತಿರೋ ಸೋನಿ ಲೈಫ್ ಸ್ಟೋರಿ ಇಲ್ಲಿದೆ. ಮುಲೇವಾ ನಿಮ್ ಫ್ಯಾಮಿಲಿ ಹೆಸರಾ? ನಿಮ್ ಫ್ಯಾಮಿಲಿ ಬಗ್ಗೆ ಹೇಳಿ. ಬೇಸಿಕಲಿ ನನ್ನ ಹೆಸರು ಬಂದು ಸೋನಿ ಅಷ್ಟೇ ಸರ್, SONY. ನನಗೆ ಸರ್ ನೇಮ್ ಆಗಲಿ ಏನೂ ಇಟ್ಟಿಲ್ಲ. ಅಪ್ಪಂಗೆ ಒಂಥರ ನೀನು ಎಲ್ಲಿಗೂ ಬಿಲಾಂಗ್ ಆಗಲ್ಲ ಅಂತ, ಯಾವ ಕಾಸ್ಟ್ ಆಗಲಿ ಅಥವಾ ಯಾವ ರಿಲಿಜನ್ ಆಗಲಿ ಎಲ್ಲಿಗೂ ಇಲ್ಲ, ಜಸ್ಟ್ ಸೋನಿ ಅಂತ. ಸರ್ ನೇಮ್ ಎಲ್ಲ ಏನೂ ಇಟ್ಟಿರಲಿಲ್ಲ. ಬಟ್ ಈಗೇನಾಗಿದೆ, ಸೋಷಿಯಲ್ ಮೀಡಿಯಾಗೆ ಹೆಸರು ಕೊಡಲೇಬೇಕು, ಇಂಡಸ್ಟ್ರಿಗೂ ಹೆಸರು ಕೊಡಲೇಬೇಕಿತ್ತು. ಸೋನಿ ಅದು ಸರಿ ಹೋಗದೆ ಇರಬಹುದು ಅಂತ ಸೋನಿ ಮುಲೇವಾ ನಮ್ಮ ಸರ್ ನೇಮ್ ಹೌದು. ಬಟ್ ನನ್ನ ಡಾಕ್ಯುಮೆಂಟ್ಸಲ್ಲೆಲ್ಲ ಸೋನಿ ಅಂತಾನೆ ಇರೋದು. ಅಪ್ಪ ಬಿಸ್ನೆಸ್ ಮಾಡ್ತಿದ್ದಾರೆ, ಗೋಲ್ಡ್ ಆ್ಯಂಡ್ ಜ್ಯುವೆಲ್ರಿಲಿ ಇದ್ದಾರೆ. ಅದು ತುಂಬ ಟೈಮಿಂದ ಬಂದಿರೋದು. ತಾತ ಮೈಸೂರಿಗೆ ಬಂದು ಶುರು ಮಾಡಿರೋದು ಫ್ರಮ್ 1970s. ಸೊ ಆ ಟೈಮಿಂದ ಫ್ಯಾಮಿಲಿ ಅದೇ ಬಿಸ್ನೆಸ್ಸಲ್ಲಿರೋದು. ಸೋನಿ ಏನ್ ಸ್ಟಡಿ ಮಾಡಿದ್ದಾರೆ? ಚೈಲ್ಡ್ಹುಡ್ ಇಂದ ಓದಬೇಕು ಅಂತ ಖಂಡಿತವಾಗ್ಲೂ ಇತ್ತು. ಅದಕ್ಕೆ ನಾನು ಬಯಾಲಜಿ ಸ್ಟೂಡೆಂಟ್ ಆಗಿದ್ದು. ಸೆಕೆಂಡ್ PU ತನಕ ಗುಡ್ ಸ್ಕೋರ್ ಇತ್ತು ನಂದು. 10th ಅಲ್ಲಿ 95%, ಸೆಕೆಂಡ್ PUCಲಿ ಡಿಸ್ಟಿಂಕ್ಷನ್. ಬಟ್ ನಾನು ಒಂದನ್ನ ಚೂಸ್ ಮಾಡಬೇಕಾಗಿತ್ತು ವೈಸ್ಲಿ. ಇಲ್ಲ ಬಯಾಲಜಿ ಡಾಕ್ಟರ್ ಮಾಡಬೇಕು ಅಂತ, ಇಲ್ಲ ಹ್ಯಾವ್ ಟು ಕಮ್ ಟು ಆ್ಯಕ್ಟಿಂಗ್ ಅಂತ. ಎರಡೂ ಮಾಡಿದ್ರೆ ಎರಡು ದೋಡಿ ಮೇಲೆ ಕಾಲಿಟ್ಟಂಗೆ ಆಗುತ್ತೆ. ಸೊ ಅದನ್ನು ಗಿವ್ ಅಪ್ ಮಾಡಿದೆ. ಇದನ್ನು ಕಂಟಿನ್ಯೂ ಮಾಡಿದೆ ಆ್ಯಕ್ಟಿಂಗು. ಇದಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್, ಡಿಪ್ಲೊಮೊ ಆಗಲಿ, ಥಿಯೇಟರ್ ಆರ್ಟ್ಸ್ ಮಂಡ್ಯ ರಮೇಶ್ ಸರ್ ಇನ್ಸ್ಟಿಟ್ಯೂಷನಲ್ಲಿ ಮಾಡಿದ್ದು, ಆಮೇಲೆ BA ಜರ್ನಲಿಸಮ್ ಆಗಲಿ, ಮಾಸ್ ಕಮ್ಯುನಿಕೇಷನ್ ಆಗಲಿ, ಇದಕ್ಕೆ ಬೇಕಾಗಿರೋದೆಲ್ಲ ಓದ್ಕೊಂಡು ಬಂದೆ. ಸೋನಿಗೆ ಆಕ್ಟಿಂಗ್ ಇಂಟ್ರೆಸ್ಟ್ ಬಂದಿದ್ದು ಯಾವಾಗ? ಚೈಲ್ಡ್ಹುಡ್ ಇಂದಾನೇ ಇತ್ತು. ಬಟ್ ಅದು ಆಕ್ಟರ್ ಆಗಬೇಕು ಸೀರಿಯಸ್ ಆಗಿ ಅಂತೆಲ್ಲ ಏನು ತೊಗೊಂಡಿರಲಿಲ್ಲ. ಚೈಲ್ಡ್ಹುಡ್ TV ಎಲ್ಲ ನೋಡ್ಬೇಕಾದ್ರೆ, ಸೀರಿಯಲ್ ಎಲ್ಲ ನೋಡ್ಬೇಕು, ಕಲರ್ಫುಲ್ ಬಟ್ಟೆ, ಅವರೆಲ್ಲ ರೆಡಿಯಾಗಿ ಬರ್ತಾ ಇದ್ರು. ಸಿನಿಮಾ ಎಲ್ಲ ನೋಡ್ಬೇಕಾದ್ರೆ ನನಗೂ TVಲಿ ಬರಬೇಕು, ಸ್ಕ್ರೀನಲ್ಲಿ ಸಿನಿಮಾದಲ್ಲಿ ಮಾಡಬೇಕು ಅಂತ ಇತ್ತು. ಬಟ್ ಲೇಟ್ರ್ ಆನ್ ಮಾರ್ವಾಡೀಸ್ ಆಗಿರೋದ್ರಿಂದ ಸ್ವಲ್ಪ ಆರ್ಥೋಡಾಕ್ಸ್ ಇದ್ದಾರೆ ನಮ್ಮ ಕಡೆ. ಇನ್ನೂ ಕೂಡ ಆರ್ಥೋಡಾಕ್ಸ್ ಫ್ಯಾಮಿಲಿ ಇದೆ. ಸಪೋರ್ಟ್ ಸಿಗುತ್ತಾ ಪೇರೆಂಟ್ಸ್ದು, ಸಿಗದೇ ಇರುತ್ತಾ ಅನ್ನೋ ಒಂದು ಕ್ವೆಶ್ಚನ್ ಅಂತ ನನಗೆ ಬಂದಾಗ, ಪೇರೆಂಟ್ಸ್ ಜೊತೆ ಕುತ್ಕೊಂಡು ಮಾತಾಡಿದಾಗ ಅಪ್ಪ ಅಮ್ಮ ಹೇಳಿದಿಷ್ಟೇ, ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಮುಂದೆ ಇದೆಯಾ, ಒಂದು ಪ್ರಯತ್ನ ಪಡು, ಪರವಾಗಿಲ್ಲ, ಯಾರು ಏನೇ ಹೇಳಿದ್ರು ನಾನು ನಿಮ್ಮ ಜೊತೆ ಇರ್ತೀವಿ. ಮೇಜರ್ ನನಗೆ ಬೇಕಾಗಿರೋದೇ ಅಪ್ಪ ಅಮ್ಮನ ಸಪೋರ್ಟು. ಬೇರೆಯವರು ಹೌದು ಮಾತಾಡ್ಕೋತಾರೆ ಒಂದಿನ 2 ದಿನ, ಬಟ್ ಪೇರೆಂಟ್ಸ್ ಇದ್ದರು ನನ್ನ ಜೊತೆ. ಸೊ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿದೆ, ಒಂದ್ಸತಿ ಟ್ರೈ ಮಾಡು. ಮಾಡಲಿಂಗ್ ಟ್ರೈ ಮಾಡಿದೆ, ಅಲ್ಲಿ ಕ್ಲಿಕ್ ಆಯಿತು. ಬಿಕಾಸ್ ಆಫ್ ಮೈ ಹೈಟ್, ಮೇ ಬಿ ಕಾಂಪ್ಲೆಕ್ಷನಿಂದ ಅಲ್ಲಿ ವರ್ಕೌಟ್ ಆಯಿತು. ಸರಿ ಇವಾಗ ಹಿಂಗೆ ಆ್ಯಕ್ಟಿಂಗಿಗೆ ಹೋಗ್ತೀನಿ ಅಂತ. ಬಟ್ ದಟ್ ವಾಸ್ ಡೆಫಿನೆಟ್ಲಿ ನಾಟ್ ಈಸಿ. ನಟಿಯಾಗೋ ದಾರಿ ಸೋನಿಗೆ ಸುಲಭವಾಗಿತ್ತಾ? ಆ ಟೈಮಲ್ಲಿ ಆಡಿಷನ್ ಕೊಡೋದು ಅಂದರೆ ಭಯ ಆಗ್ತಿತ್ತು ನನಗೆ. ಈಗ ಕ್ಯಾಮ್ರಾ ಫೇಸ್ ಮಾಡಿ ಆರಾಮಾಗಿ ಕುತ್ಕೊಂಡ್ಬಿಡ್ತೀನಿ. ಆ್ಯಂಡ್ ಚಾಲೆಂಜಿಂಗ್ ಆಗೂ ಇತ್ತು, ಬಿಕಾಸ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಆ್ಯಂಡ್ ಅಪ್ಪ ಅಮ್ಮ ನನ್ನ ಜೊತೆ ಆಡಿಷನಿಗೆ ಬ್ಯಾಂಗ್ಳೂರ್ ತನಕ ಬಂದು ಆಡಿಷನ್ ಕೊಡಿಸಿ ಮನೆಗೆ ಹೋಗೋ ಆ ಸಿಚುವೇಶನಲ್ಲಿ ಇರಲಿಲ್ಲ. ಬಿಕಾಸ್ ಅಷ್ಟೊಂದು ಸೀರಿಯಸ್ ಆಗಿ ತಗೋತೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಮೈಸೂರಿಂದ ಹೊರಡ್ತಾ ಇದ್ದೆ. ಕಾಲೇಜು ಇತ್ತು, ಫಸ್ಟ್ PU ಸೆಕೆಂಡ್ PU ಓದ್ತಾ ಇದ್ದೆ ನಾನು. ಕಾಲೇಜಿಗೆ ರಜೆ ಹಾಕಿ, ಹುಷಾರಿಲ್ಲ ಅಂತ ಲೀವ್ ಲೆಟರ್ ಕೊಟ್ಟು ರಜೆ ಹಾಕಿ, ಬೆಳಗ್ಗೆ ಬಸ್ಸಲ್ಲಿ ಹತ್ಕೊಂಡು ಬಂದು
ಬ್ಯಾಂಗ್ಳೂರ್ ಬಸ್ ಸ್ಟ್ಯಾಂಡ್ಸಲ್ಲಿ ನಾನು ಮೇಕಪ್ ಮಾಡ್ಕೋತಿದ್ದೆ. ಬಸ್ ಸ್ಟ್ಯಾಂಡ್ಸ್ ಆರ್ ಮೈ ಲೈಕ್ ರೆಗ್ಯುಲರ್ ಹೋಮ್. ಬಸ್ಸಿಂದ ಇಳಿದ ತಕ್ಷಣ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಸಲ್ಲಿ ಮಿರರ್ ಇರುತ್ತಲ್ಲ, ಅಲ್ಲಿ ಹೋಗಿ ರೆಡಿಯಾಗಿ ಮೇಕಪ್. ಆಡಿಷನ್ ಅಂದರೆ ಸ್ವಲ್ಪ ಟಚ್ ಅಪ್ ಮಾಡ್ಕೋಬೇಕಾಗತ್ತಲ್ಲ, ಕೆಲವುದ್ರಲ್ಲಿ ಮೇಕಪ್ ಪ್ರೊವೈಡ್ ಮಾಡ್ತಿದ್ರು, ಕೆಲವುದ್ರಲ್ಲಿ ಮಾಡ್ತಾ ಇರಲಿಲ್ಲ. ಹೋಗಿ ಟಚ್ ಅಪ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ ಆಟೋ ಇಲ್ಲ ಮೆಟ್ರೋದಲ್ಲಿ ಅದು ಹೆಂಗಿರ್ತಿತ್ತು ಆ ಸಿಚುವೇಶನ್ ನೋಡ್ಕೊಂಡು ಹೋಗಿ ಆಡಿಷನ್ ಕೊಟ್ಟು ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದು ಐ ಯೂಸ್ ಟು ಕಮ್. ಇಲ್ಲ ರೈಲ್ವೆ ಸ್ಟೇಷನ್, ಟ್ರೈನ್ಸಲ್ಲಿ ಐ ಯೂಸ್ ಟು. ತುಂಬ ಇದಾಗ್ಬಿಟ್ಟಿದೆ. ಸೋನಿಯಾ ಈ ಸ್ಟ್ರಗಲ್ ಮನೆಯಲ್ಲಿ ಗೊತ್ತಾ? ಆ್ಯಕ್ಚುಲಿ ಈ ವಿಷಯ ಪೇರೆಂಟ್ಸ್ಗೂ ಗೊತ್ತಿಲ್ಲ ನಾನು ಹಿಂಗೆ ಮಾಡ್ತಾ ಇದ್ದೆ. ಓಹೋ ಆಡಿಷನ್ ಕೊಡೋಕೆ ಹೋಗಿದ್ದಾಳೆ, ಅಲ್ಲಿ ಹೋದ ತಕ್ಷಣ ಅವಳಿಗೆಲ್ಲ ಸಿಗುತ್ತೆ ಅಂತ. ಅಲ್ಲೆಲ್ಲ ಮೇಕಪ್ ಅವ್ರು ಇರ್ತಾರೆ, ಅವಳನ್ನ ರೆಡಿ ಮಾಡ್ತಾರೆ. ಬಟ್ ಇಟ್ಸ್ ನಾಟ್ ದ ಟ್ರುತ್. ಇಂಡಸ್ಟ್ರಿಲಿ ಕಾಣಿಸೋ ಥರ ಹೊರಗೆ ಅಷ್ಟು ಗ್ಲಾಮರಸ್ ಆಗಿ ಇರಲ್ಲ. ಕೆಲವುದನ್ನ ಯು ಹ್ಯಾವ್ ಟು ಸ್ಟ್ರಗಲ್. ಆ ಒಂದು ಬ್ಯಾಕ್ಗ್ರೌಂಡಿಂದ ಬಂದಿಲ್ಲ ಅಂದರೆ. ಬಟ್ ಐ ಯೂಸ್ ಟು ಎಂಜಾಯ್. ನನಗೆ ಅದೇ ಮಜಾ ಆಯಿತು, ರೆಡಿ ಆಗೋದು, ಆಡಿಷನ್ ಕೊಡೋದು. ಬಟ್ ವರ್ಕೌಟ್ ಆಗ್ತಿರ್ಲಿಲ್ಲ. ಸೊ ಅದು ಪ್ರಾಬಬ್ಲಿ ನನಗೆ ಮೇಜರ್ ಡ್ರಾಬ್ಯಾಕ್ ಇತ್ತು. ನನಗೆ ಎಷ್ಟೊಂದು ಸತಿ ಸೆಕೆಂಡ್ ಟೈಮ್ ಥಿಂಕ್ ಮಾಡಿದ್ದೀನಿ, ಶುಡ್ ಐ ಸ್ಟೆಪ್ ಬ್ಯಾಕ್, ನಾನು ಬಿಟ್ಬಿಡ್ಬೇಕಾ ಇದು ನನಗೆ ಅಲ್ವಾ ಅಂತ. ಬಟ್ ಲೇಟ್ರ್ ಆನ್ ಅಪ್ಪ ಅಮ್ಮ ಇಲ್ಲ, ನೀನು ಒಂದು ಸತಿ ನಾನು ಟೆಲಿವಿಷನ್ ಸ್ಕ್ರೀನ್ ಬಂದಮೇಲೆ ಹೊಗಳಕ್ಕೆ ಎಲ್ಲಿ ಶುರು ಮಾಡಿದ್ರು, ಇಲ್ಲ ನೀನು ಯು ಆರ್ ಮೇಡ್ ಫಾರ್ ದಿಸ್, ನೀನು ಮಾಡ್ತೀಯ. ಒಂದು ಸತಿ ಯು ವಿಲ್ ಫೇಲ್, 2 ಸತಿ, 3 ಸತಿ, 1000 ಸತಿ ಯು ವಿಲ್ ಫೇಲ್, ಮತ್ತೆ ಎದ್ದು ನಿಂತ್ಕೋತೀಯ, ಯು ವಿಲ್ ಅಂತ. ಪೇರೆಂಟ್ಸೇ ಉಲ್ಟಾ ನನಗೆ ಈಗ ಸಪೋರ್ಟ್ ಮಾಡ್ತಾರೆ, ಫಸ್ಟಿಂದನೂ ಸಪೋರ್ಟ್ ಮಾಡಿ. ಬಟ್ ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ರಿಲೇಟಿವ್ಸ್ ಅದರಿಂದ ಬಂದಿರೋದ್ರಿಂದ ಕೆಲವ್ದು ಬರುತ್ತೆ. ನೀವು ಕೊಟ್ಟ ಫಸ್ಟ್ ಸಕ್ಸಸ್ಫುಲ್ ಆಡಿಷನ್ ಯಾವುದು? ಫಸ್ಟ್ ಮೇಜರ್ ಆಡಿಷನ್ ಆಗಿದ್ದು ನಂದು ಗಟ್ಟಿ ಮೇಳದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳಿದ್ರು. ಅಲ್ಲಿ ಹೋಗ್ಬಿಟ್ಟು ಫುಲ್ ಸ್ಟೈಲಿಶ್ ಆಗಿ ಮಾಡಬೇಕು. ನನಗೇನು ಗೊತ್ತಾಗ್ತಾನೂ ಇಲ್ಲ ಅವಾಗ. ಇನ್ನೇನು ಒಂದು PUC ಮಾಡ್ತಾ ಇದ್ದೆ ನಾನು, ಫಸ್ಟ್ PU ಸೆಕೆಂಡ್ PU. ಫುಲ್ ಆ್ಯಟಿಟ್ಯೂಡಲ್ಲಿ ಸ್ವಾಗಲೆಲ್ಲ ಕೊಟ್ಟಿದ್ದೆ, ಇಷ್ಟ ಆಗಿದೆ. ಫಸ್ಟ್ ಸಕ್ಸಸ್ಫುಲ್ ಆಡಿಷನ್ ಅದು. ನಂತರ ಬರ್ತಾ ಇತ್ತು, ಬಟ್ ನನಗೆ ಹೀರೋಯಿನ್ ಆಗಿ ಮಾಡಬೇಕು, ಲೀಡಾಗಿ ಮಾಡಬೇಕು ಅನ್ನೋದೊಂದು ಶುರು ಹಚ್ಕೋತು. ಇವಾಗ ಐ ಟ್ರಸ್ಟ್ ಇನ್ ಕ್ಯಾರೆಕ್ಟರ್ ಎಷ್ಟು ವೇಟೇಜ್ ಇದೆ, ಸ್ಟೋರಿಗೆ ಏನು ಕಾಂಟ್ರಿಬ್ಯೂಷನ್, ಅದೆಲ್ಲ ಈಗೀಗ ಬಂತು. ಮುಂಚೆ ಹೀರೋಯಿನ್ ಆಗಿ ಮಾಡಬೇಕು, ನಂಗೆ ಯಾಕೆ ಸಿಗ್ತಾ ಇಲ್ಲ ಈ ನನಗೆ ಗೆಸ್ಟ್ ಅಪಿಯರೆನ್ಸೇ ಕೊಡ್ತಾರೆ, ತಂಗಿ ಕ್ಯಾರೆಕ್ಟರ್ ಕೊಡ್ತಾರೆ, ಅದೊಂಥರ ನಂಗೆ ಇದ್ಬಿಟ್ಟಿತ್ತು ತಲೆಯಲ್ಲಿ. ಫಸ್ಟ್ ಆಡಿಷನ್ಸ್ ಗಟ್ಟಿ ಮೇಳ. ಆಮೇಲೆ ಮುದ್ದು ಮಣಿಗಳಲ್ಲಿ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ಮಾಡಿದೆ. ಅಗೇನ್ ನಾನು ದೃಷ್ಟಿಯಾಗಿ ರೀಪ್ಲೇಸ್ಮೆಂಟ್ ಹೀರೋಯಿನ್ ರಿಪ್ಲೇಸ್ಮೆಂಟ್, ಅಕ್ಕ ತಂಗಿ ಸ್ಟೋರಿ. ಸೊ ಅದೇ ಅಕ್ಕ ತಂಗಿ ಇಬ್ರಿಗೂ ಸ್ಕ್ರೀನ್ ಸ್ಪೇಸ್ ಸಿಗ್ತಿತ್ತು. ಆ್ಯಂಡ್ ಅಗೇನ್ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ಇತ್ತು ಅದು. ನನಗದು ಇನ್ನೂ ಅಯ್ಯೋ ಇಲ್ಲ, ನಂದು ಅದ ಪ್ರಾಜೆಕ್ಟು, ನನ್ನನ್ನು ಲಾಂಚ್ ಮಾಡ್ತಾ ಇದ್ದಾರೆ, ಆ್ಯಸ್ ಅ ಹೀರೋಯಿನ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಇತ್ತು. ಅದು ವರ್ಕೌಟ್ ಆಗಿಲ್ಲ. ಜೀ ಕನ್ನಡದ ಮಹಾನಟಿಗೆ ಹೇಗೆ ಬಂದ್ರಿ? ಗೆಲ್ಲಿಲ್ಲ ಯಾಕೆ? ಬ್ಯಾಂಗ್ಳೂರ್ ಬಾಯ್ಸ್ ಅನ್ನೋ ಸಿನಿಮಾ ಮಾಡಿದೆ. ಬಟ್ ಅದು ಹ್ಯೂಜ್ ಕಾಸ್ಟಿಂಗ್ ಇತ್ತು, ಹೀರೋ ಹೀರೋಯಿನ್ ಅಂತಾನೆ ಇರಲಿಲ್ಲ. ಸೆಟ್ ಆಫ್ ಫ್ರೆಂಡ್ಸ್, ಆ ಫ್ರೆಂಡ್ಸಿಗೆ ಒಂದೊಂದು ಪಾರ್ಟ್ನರ್. ಅಲ್ಲೂ ವರ್ಕೌಟ್ ಆಗಿಲ್ಲ. ದೆನ್ ಐ ಕೇಮ್ ಟು ಮಹಾನಟಿಗೆ ಬಂದಾಗ ಪ್ರಾಬಬ್ಲಿ ಇಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋ ಭರವಸೆಯಲ್ಲೇ ಬಂದಿದ್ದೆ. ಎವ್ರಿಥಿಂಗ್ ವೆಂಟ್ ವೆಲ್. ಇನಿಷಿಯಲಿ ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಹೋಗ್ತಾ ಏನಾಯಿತು, ನನಗೆ ಆ ಶೋ ವರ್ಕೌಟ್ ಆಗಲಿಲ್ಲ. ಪ್ರಾಬಬ್ಲಿ ನನ್ನ ಕಾಂಟೆಂಟ್ ವಿಷಯದಲ್ಲಿ ನಾನು ಕಮ್ಮಿ ಮಾತಾಡ್ತೀನಿ. ಮೇ ಬಿ ನಾನು ರಿಯಾಲಿಟಿ ಶೋಗೆ ಐಮ್ ನಾಟ್ ಮೇಡ್ ಫಾರ್ ರಿಯಾಲಿಟಿ ಶೋ ಅಂತಾನೋ, ಅಥವಾ ಐ ಡೋಂಟ್ ನೋ ದ ರೀಸನ್ ಸರ್. ಐ ವಾಸ್ ನಾಟ್ ಕಾನ್ಫಿಡೆಂಟ್ ಅಂತಾನೋ. ನಾನು ಹೌದು ಖಂಡಿತವಾಗ್ಲೂ ಒಂದು 2-3 ಪರ್ಫಾರ್ಮೆನ್ಸಸ್ ಸ್ವಲ್ಪ ಲೋ ಇತ್ತು. ಬಟ್ ಅದಾದಮೇಲೆ ಐ ವಾಸ್ ಹರ್ಟ್. ಮಂಡ್ಯ ರಮೇಶ್ರ ನಟನ ನಿಮಗೆಷ್ಟು ಇಂಪಾರ್ಟೆಂಟ್? ನಾನು ಬಣ್ಣ ಹಚ್ಚಿದ ಮಂಡ್ಯ ರಮೇಶ್ ಸರ್ ಇಲ್ಲ, ನೀನು ಕಲಿತ್ಯಾ, ಬೈಯೋರು. ನನಗೆ ಗಂಟ್ಲಿಂದ ಕಿರುಚ್ತಾ ಇದ್ದೆ ನಾನು. ಹೆಂಗೆಂಗೂ ಕನ್ನಡ ಮಾತಾಡ್ತಾ ಇದ್ದೆ. ಅವ್ರ ಆಫೀಸಲ್ಲಿ ಮೇಲ್ ಕೂತಿರೋರು ಕೆಳಗೆ ಪ್ರಾಕ್ಟೀಸ್ ಆಗ್ತಿತ್ತು, ಓಡ್ಕೊಂಡು ಬಂದಿರೋರು. ಉತ್ತರ ಆಗಲ್ಲ, ಅವರು ಮಾತಾಡೋ ಲ್ಯಾಂಗ್ವೇಜ್ ಹಂಗೆ, ಮಂಡ್ಯ ಅಲ್ವಾ, ಮಂಡ್ಯ ಭಾಷೆಯಲ್ಲಿ ಫುಲ್ ಬೈತಾರೆ ಅವರು. ನೀನು ಮಾಡೋದೇ ಇಲ್ಲ, ನೀನು ಹಂಗೆ ಮಾಡಲ್ಲ, ಹಿಂಗೆ ಬೈಯೋರು. ಸರ್ ಬೈದ್ಬಿಟ್ರಲ್ಲ, ನಾಳೆ ಮಾಡಿ ತೋರಿಸ್ತೀನಿ ಹಂಗೆ ಮಾಡಿ ನನಗೆ ಇಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀನಿ, ಕ್ಯಾಮ್ರಾ ಫೇಸ್ ಮಾಡ್ತೀನಿ, ಒಂದಿಬ್ರು ಜೊತೆ ಕುತ್ಕೊಂಡು ಕಾನ್ಫಿಡೆಂಟಾಗಿ ಮಾತಾಡ್ತೀನಿ. ಮಹಾನಟಿ ಸೋಲಿನಿಂದ ಹೇಗೆ ಹೊರಗೆ ಬಂದ್ರಿ? ಮಹಾನಟಿ ಆದ್ಮೇಲೆ ವೆನ್ ಐ ಹ್ಯಾಡ್ ಅ ಪರ್ಸನಲ್ ಡೌನ್ಫಾಲ್, ನನಗೆ ಕಾಲ್ ಬಂದಿದ್ದು ಮಂಡ್ಯ ರಮೇಶ್ ಸರಿಂದಾನೆ. ಮನೇಲಿ ಕೂತ್ಕೊಂಡು ನೀನು ರಿಯಾಲಿಟಿ ಶೋ ಮಾಡಿದ್ಯಾ, ಸೀರಿಯಲ್ ಮಾಡಿದ್ಯಾ, ಸಿನಿಮಾ ಮಾಡಿದ್ಯಾ ಅಂದ ತಕ್ಷಣ, ಏನು ಇವಾಗ ಥಿಯೇಟರ್ ಮಾಡಬಾರ್ದಾ, ಬಾ ಏನು ಕಲ್ತ್ಕೋಬೇಕು, ಏನು ತಪ್ಪು ಮಾಡಿದ್ದೆ, ಏನು ಸರಿ ಮಾಡಿಲ್ಲ, ಅದನ್ನೆಲ್ಲ ಮತ್ತೆ ರೀಬ್ರಷ್ ಮಾಡ್ಕೊ, ಮತ್ತೆ ಹೋಗು ಅಂತ. ಒಂದು ನಾಟಕ ಮತ್ತೆ ಫುಲ್ ಪ್ರೊಡಕ್ಷನ್ ಮಾಡಿದೆ. 3-4 ಮಂತ್ಸ್ ಫುಲ್ ಪ್ರೊಡಕ್ಷನ್ ಮಾಡಿದೆ. ಮುಗಿದ ನಂತರ ನಂಗೆ ವಧು ಸಿಕ್ತು. ಸೋನಿ ಇಷ್ಟು ಸ್ಪಷ್ಟ ಕನ್ನಡ ಕಲಿತಿದ್ದು ಯಾಕೆ?
ನನಗೆ ಕನ್ನಡ ಅಭಿಮಾನ ಅಥವಾ ಕನ್ನಡದ ಮೇಲೆ ಪ್ರೀತಿ ಬಂದಿದ್ದು ನನ್ನ ಅಪ್ಪನಿಂದ ಸರ್. ಅವರು ಓದಿರೋದೆಲ್ಲ ರಾಜಸ್ಥಾನಲ್ಲೇ, SSLC ಮಾಡಿದ್ರು, SSLC ಓದಿದ್ದಾರೆ ಡ್ಯಾಡಿ, ರಾಜಸ್ಥಾನಲ್ಲೇ ಓದಿರೋದು. ನಂತರ ಇಲ್ಲಿಗೆ ಅಂತ ಬಿಸ್ನೆಸ್ಸಿಗೆ ಬಂದಾಗ 15-16 ಇಯರ್ಸ್ ಇದ್ರು. ಅಲ್ಲಿಂದ ಅವ್ರಿಗೊಂಥರ ಹುಚ್ಚು ಪ್ರೀತಿ ಕನ್ನಡದ ಮೇಲೆ. ಯಾವಾಗಲೂ ಹೇಳೋರು, ನನ್ನ ಜನ್ಮಭೂಮಿ ರಾಜಸ್ಥಾನ ಆದರೆ ನನ್ನ ಕರ್ಮಭೂಮಿ ಕರ್ನಾಟಕ ಅಂತ. ನಾನು ಅಲ್ಲಿ ಹುಟ್ಟಿರಬಹುದು, ಬಟ್ ನಾನಿವತ್ತು ತಿಂತಾ ಇರೋದು ಇಲ್ಲಿದು. ನನಗಿದ್ದು ಅದಕ್ಕಿಂತ ಒಂದು ಹೆಜ್ಜೆ ಮೇಲೆ ಕರ್ನಾಟಕ ಅಥವಾ ಕನ್ನಡ ಭಾಷೆ ಆಗಲಿ ಅದು ನನಗೆ ಫೀಡ್ ಮಾಡ್ತಾನೇ ಬರ್ತಾಯಿದ್ರು ಡ್ಯಾಡಿ ಫ್ರಮ್ ಚೈಲ್ಡ್ಹುಡ್. ನಾನು ಮಗು ಇದೆ, ನಂಗೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಇಂಡಸ್ಟ್ರಿಗೆ ಹೋಗಬೇಕು ಅಂತ ಬಂದಾಗ ನಮ್ಮನ್ನಿಷ್ಟು ಬೆಳೆಸಿದ್ದಾರೆ, ನೀನು ಇಲ್ಲಿ ಹುಟ್ಟಿದ್ಯಾ, ನಿನ್ನನ್ನಿಷ್ಟು ಬೆಳೆಸಿದ್ದಾರೆ, ಇಲ್ಲಿ ಸ್ಕೂಲಲ್ಲಿ ಓದಿದ್ಯಾ, ಎಲ್ಲ ಇಲ್ಲೇ ಮಾಡಿದ್ಯಾ ಅಂದರೆ ನೀನು ಯಾಕೆ ಕನ್ನಡ ಇಂಡಸ್ಟ್ರಿಗೆ ಹೋಗಬಾರ್ದು ಅಂತ. ಇಲ್ಲ ಡ್ಯಾಡಿ, ನಂಗೆ ಲ್ಯಾಂಗ್ವೇಜ್ ಬರಲ್ಲ. ನಿಜ, ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಂಗೆ ಅಷ್ಟು ಲ್ಯಾಂಗ್ವೇಜ್ ಬರ್ತಾ ಇರಲಿಲ್ಲ 8th ಸ್ಟ್ಯಾಂಡರ್ಡ್ ತನಕ. ಇಲ್ಲ ಬರಲ್ಲ ಅಂತೆಲ್ಲ ಹೇಳಿದಾಗ ಸ್ಪೆಷಲ್ ಟ್ಯೂಷನ್ ಕ್ಲಾಸಸ್ ಹಾಕಿ ಸ್ಕೂಲ್ ಮುಗಿಸಿ 5 to 7 ಟ್ಯೂಷನ್ ಮುಗಿಸಿ 7 to 9 ಕನ್ನಡ ಕ್ಲಾಸಸ್ಸಿಗೆ ಹೋಗ್ತಾ ಇದ್ದೆ ನಾನು. ವಧುವಿನಲ್ಲಿ ನೆಗೆಟಿವ್ ಪಾತ್ರ ಮನೆಯವರು ಏನಂದ್ರು? ನನ್ನ ಪೇರೆಂಟ್ಸಿಗೆ ಇದ್ದಿದ್ದು, ನೀನು ಒಂದು ಪಾಸಿಟಿವ್ ಲೀಡ್ ಮಾಡಿದ್ರೆ ಸೀರಿಯಲಲ್ಲಿ ಇನ್ನೂ ರೀಚ್ ಆಗ್ತೀಯಾ ಜನಕ್ಕೆ, ಕನ್ನಡದ ಮನೆ ಮಗಳು ಅನ್ನೋ ಟೈಟಲ್ ನಿನಗೆ ಹತ್ರ ಆಗತ್ತೆ, ರೀಚ್ ಆಗ್ತೀಯಾ. ನನಗೆ ಅದು ತಲೆಯಲ್ಲಿ ಕೂತ್ಬಿಟ್ಟಿತ್ತು. ಓಕೆ, ನಾನು ಪಾಸಿಟಿವ್ ಲೀಡ್ ಮಾಡಬೇಕು. ಇದಕ್ಕೆ ಆಡಿಷನ್ ಕೊಟ್ಟೆ, ಓಕೆ ಆಯಿತು. ಆಮೇಲೆ ಸರ್ ಫೋನ್ ಮಾಡಿದ್ರು, ನೀನು ನೆಗೆಟಿವ್ ಲೀಡ್ ಮಾಡಬಾರ್ದು ಅಂತ. ನೋ ಸರ್, ನಾನು ಮಾಡಲ್ಲ ಅಂದ್ಬಿಟ್ಟು ಫೋನ್ ಇಟ್ಟೆ. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಸರೇ ಫೋನ್, ದಿಲೀಪ್ ಸರು ವಿದ್ಯಾ ಮ್ಯಾಮ್ ಇಬ್ಬರು ಫೋನ್ ಮಾಡ್ಬಿಟ್ಟು, ನೀನು ಮಾಡು, ವೈ ಯು ನಾಟ್ ಡೂಯಿಂಗ್, ಒಂದ್ಸತಿ ಟ್ರೈ ಮಾಡು. ನಾನು ಮಾಡೋದೇ ಇಲ್ಲ ಸರ್, ನನ್ನ ಮನೇಲೆಲ್ಲ ಪಾಸಿಟಿವ್ ಮಾಡು ಅಂತ. ಪಾಸಿಟಿವ್ ನೆಗೆಟಿವ್ ಅಂತ ಇಟ್ಕೊಂಬೇಡ, ನೀನು ಕ್ಯಾರೆಕ್ಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡು. ಎಷ್ಟು ಪವರ್ಫುಲ್ ಆಗಿದೆ, ಎಷ್ಟು ಸ್ಟ್ರಾಂಗ್ ಆಗಿದೆ ಈ ಕ್ಯಾರೆಕ್ಟರು, ದಟ್ ಮ್ಯಾಟರ್ಸ್. ಪಾಸಿಟಿವ್ ನೆಗೆಟಿವ್ ಅನ್ನೋದೆಲ್ಲ ಏನೂ ಮ್ಯಾಟರ್ ಆಗಲ್ಲ, ಯು ಟ್ರೈ ಒನ್ಸ್ ಅಂತ. ಕಣ್ಣು ಮುಚ್ಕೊಂಡು ನಾನು ಒಂದು ದಿನ ಶೂಟಿಂಗ್ ಬಂದೆ. ಫಸ್ಟ್ ಡೇ ಅವ್ರನ್ನ ನಂಬ್ಕೊಂಡು ನಾನು ಬಂದೆ. ಐ ವಾಸ್ ಲೈಕ್, ಥ್ಯಾಂಕ್ ಗಾಡ್ ನಾನು ಪಾಸಿಟಿವ್ ಮಾಡ್ತಾ ಇಲ್ಲ. ನೆಗೆಟಿವ್ ಇಸ್ ಲೈಕ್, ಪಾಸಿಟಿವ್ನ ನಾನು ಏನು, ನೋ ಅಫೆನ್ಸ್, ಖಂಡಿತವಾಗ್ಲೂ ಇವನ್ ಅದು ಒಂದು ಸೂಪರ್ ರೋಲು. ಬಟ್ ನೆಗೆಟಿವ್ನ ಅಷ್ಟು ಒಳ್ಳೆಯದಾಗಿ ಡಿಸೈನ್ ಮಾಡಿ, ಅಷ್ಟು ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ, ನನ್ನ ಪೇರೆಂಟ್ಸ್ ಆಗಲಿ ನನ್ನ ಫ್ಯಾಮಿಲಿಯಿಂದ ರಿವ್ಯೂ ಬಂದಿರೋದು, ನೀನು ನೆಗೆಟಿವ್ ಲೀಡ್ ಮಾಡ್ತಾ ಇದೆಯಾ ಅಂತ ಅಲ್ಲ, ನೀನು ಫಿಲ್ಮ್ ಹೀರೋಯಿನ್ ಥರ ಮಾಡ್ತಿದ್ಯಾ, ಫಿಲ್ಮ್ ಹೀರೋಯಿನ್ ಥರ ಕಾಣಿಸ್ಕೋತಿದ್ಯಾ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.